ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSS ವಿರುದ್ಧ ಹೇಳ್ದಂತೆ ಕಡೆಗೂ ಬಿಗ್ ಸ್ಟೆಪ್ ಇಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಆದರೆ ಆ ಅತಿ ದೊಡ್ಡ ಸ್ಟೆಪ್ಗೆ ಅತಿ ದೊಡ್ಡ ಸೆಟ್ ಬ್ಯಾಕ್ ಏನು ಹೇಳುತ್ತೆ ಕಾನೂನು? ಹಾಗಾದರೆ ಕಾನೂನು ಚೌಕಟ್ಟಲ್ಲಿ ಇದು ಸ್ಟ್ಯಾಂಡ್ ಆಗೋಕ್ಕೆ ಸಾಧ್ಯವೇ ಇಲ್ವಾ? ರಾಹುಲ್ ಗಾಂಧಿ ಅವರು ಹೇಳಿದ್ದೇ ಒಂದು, ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದೇ ಒಂದಲ್ಲ. ಕಾದಿದ್ಯಾ ಇಲ್ಲಿವರೆಗಿನ ಅತಿ ದೊಡ್ಡ ಮುಜುಗರ? ಏನು ಸ್ಟೆಪ್ ತಗೊಳ್ತಿದೆ ಹಾಗಾದರೆ RSS ಪ್ರಿಯಾಂಕ್ ಖರ್ಗೆ ಅವರ ಈ ನಡೆಯ ವಿರುದ್ಧ, ಸರ್ಕಾರದ ಈ ನಿರ್ಧಾರದ ವಿರುದ್ಧ? ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ನಿನ್ನೆಯ ನಿರ್ಧಾರ ನೀವೆಲ್ಲ ಗಮನಿಸಿರ್ತೀರಿ. ಎಲ್ಲ ಕಡೆ ಸುದ್ದಿ ಈಗ ಗಮನ ಸೆಳೀತಾ ಇರೋದು RSS ಅನ್ನು ಟಾರ್ಗೆಟ್ ಮಾಡಿ. ಬಟ್ ಸರ್ಕಾರ ನಾವೇನು RSS ಟಾರ್ಗೆಟ್ ಮಾಡಿದ್ದೀವಿ ಅಂತ ಹೇಳ್ತಿಲ್ಲ, ಎಲ್ಲ ಸಂಘಟನೆಗಳಿಗೆ ಅಂತ ಹೇಳ್ತಿರೋದು. ಶಾಲೆ ಇರಲಿ, ಸರ್ಕಾರಿ ಯಾವುದೇ ಜಾಗ ಇರಲಿ, ಗ್ರೌಂಡ್ ಇರಲಿ, ಸ್ಕೂಲ್ ಪ್ರಿಮೈಸಸ್ ಇರಲಿ, ಒಟ್ನಲ್ಲಿ ಸರ್ಕಾರಿ ಜಾಗ, ಇಲ್ಲೂ ಯಾವುದೇ ಕಾರ್ಯಕ್ರಮ ಮಾಡೋದಕ್ಕೆ ಸಂಘ ಸಂಸ್ಥೆಗಳು ಅನುಮತಿ ಕಡ್ಡಾಯ ಅನ್ನೋ ಒಂದು ನಿಯಮವನ್ನು ತಂದಿದ್ದಾರೆ. ಅಂದರೆ ಇದನ್ನು ಬಿಲ್ ಆಗಿ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಸೂಚಿಸಿದೆ. RSS ಸಭೆ ಸಮಾರಂಭ ಇದಕ್ಕೆಲ್ಲ ಪರೋಕ್ಷವಾಗಿ ಬ್ರೇಕ್ ಹಾಕುವಂತಹ ಅವರ ಪರೇಡು ಇನ್ನೊಂದು ಗ್ರೌಂಡಲ್ಲಿ ನಡೆಯುತ್ತೆ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಡೆಯುತ್ತೆ. ಇದಕ್ಕೆಲ್ಲ ಬ್ರೇಕ್ ಹಾಕುವಂತಹ ಒಂದು ಮಸೂದೆ ಸಚಿವ ಸಂಪುಟ ಸಭೆಯಲ್ಲಿ ಸಮ್ಮತಿಯಾಗಿದೆ. ಬಹುಶಃ ಈ ಸೆಷನ್ನಲ್ಲಿ ಪಾಸ್ ಮಾಡ್ಕೊಳ್ಳೋಣ ಅನ್ನುವಂಥ ಒಂದು ಪ್ರಯತ್ನ ಕರ್ನಾಟಕ ಗೌರ್ಮೆಂಟಿಂದ ಆಗ್ತಿದೆ. ಯಾಕಂದರೆ ಇದು ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಷ್ಠೆಯ ಪ್ರಶ್ನೆ. ಈಗಾಗಲೇ ಹೇಳಲಾಗಿತ್ತಲ್ವ, ಲೆಟರ್ ಬರಿತೀನಿ ಅಂತ ಹೇಳಿದ್ರು, ಲೆಟರ್ ಬರೆದ್ರು. ಡಾಕ್ಯುಮೆಂಟ್ಸ್ ತಂದುಕೊಡಿ, ರಿಜಿಸ್ಟ್ರೇಷನ್ ಎಲ್ಲಿದೆ, ಪಾರದರ್ಶಕತೆ ಎಲ್ಲಿದೆ, ಎಲ್ಲಿಂದ ದುಡ್ಡು ಬಂದಿದೆ, ಲೆಕ್ಕ ತೋರಿಸಿ ಅಂದರು. ಅದಕ್ಕೆ ಮಾನ್ಯತೆಯೇ ಇಲ್ಲ. ನೀವು ಕೇಳಿದರೆ ಅವರು ಆನ್ಸರ್ ಮಾಡಬೇಕಂತಲೇ ಇಲ್ಲ. ಕವಡೆ ಕಾಸನ ಕಿಮ್ಮತ್ತಿಲ್ಲ ಅಂಥ ಪರಿಸ್ಥಿತಿಗೆ ಬಂತು. ಪ್ರಿಯಾಂಕ್ ಖರ್ಗೆ ಅವರು ರಿಜಿಸ್ಟ್ರೇಷನ್ ವಿಚಾರದಲ್ಲಿ RSS ವಿರುದ್ಧ ಮಾತಾಡಿದರೆ ಬಿಟ್ಟರೆ ಏನೂ ಆ್ಯಕ್ಷನ್ ತೊಗೊಳೋಕ್ಕಂತೂ ಆಗಲ್ಲ. ಯಾಕಂದರೆ ಸಂವಿಧಾನ ಮಾಡಿಕೊಟ್ಟಿರೋ ಅವಕಾಶ ಅನ್ನೋ ಕಾರಣಕ್ಕೆ. ಬಟ್ ಈಗ ಪ್ರತಿಷ್ಠೆ, RSSಗೆ ಏನೂ ಮಾಡಲಿಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಹಗಲು ರಾತ್ರಿ, ಬೆಳಗ್ಗೆದ್ರೆ ರಾತ್ರಿ ತನಕ ಮಾತಾಡ್ತಿರ್ತಾರಪ್ಪ ಗೃಹ ಸಚಿವರು, ಏನೂ ಮಾಡಿಲ್ಲ ಅಂತಾಗತ್ತಲ್ಲ. ಸೊ ಇದು ಅವ್ರ ಪ್ರತಿಷ್ಠೆ ಪ್ರಶ್ನೆ. AICC ಅಧ್ಯಕ್ಷರ ಪುತ್ರ ಪ್ರಭಾವಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಒಂದು ಏನೋ ಬಯಸ್ತಿದ್ದಾರೆ ಅಂದಮೇಲೆ ಕ್ಯಾಬಿನೆಟು ಒಮ್ಮತದಿಂದ ಅದಕ್ಕೆ ಒಪ್ಪಿಗೆ ಸೂಚಿಸಲೇಬೇಕಾಗತ್ತೆ ಅನ್ನೋ ಥರ ಆಗಿದೆಯಾ ಇಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಬಿಲ್ ಸಂಘ ಸಂಸ್ಥೆ ಯಾವುದೇ ಇರಲಿ, ಪಬ್ಲಿಕ್ ಪ್ರಿಮೈಸಸಲ್ಲಿ ಏನಾದರೂ ಮಾಡೋದಾದರೆ ಅನುಮತಿ ಕಡ್ಡಾಯ ಅನ್ನೋದನ್ನು ಈಗ ಪಾಸ್ ಮಾಡ್ಕೊಂಡಿದ್ದಾರೆ ಕ್ಯಾಬಿನೆಟಲ್ಲಿ. ಅದು ಸೆಷನ್ನಲ್ಲಿ ಈ ಸಲ ಬರಬಹುದು. ಸೊ ಈಗೇನಾಗತ್ತೆ? ಸುಮ್ಮನಿರುತ್ತೆ RSSು, BJP ಅವರು ಅಥವಾ ಇವರ ಸಪೋರ್ಟರ್ಸ್ ಏನು ಮಾಡ್ತಾರೆ? ಈಗ ಆಲ್ರೆಡಿ ಕೋರ್ಟ್ಗೆ ಹೋಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಆರ್ಟಿಕಲ್ 19ಗೆ ಇದು ಕಂಪ್ಲೀಟ್ ವಿರುದ್ಧವಾಗಿದೆ. ಸಂವಿಧಾನ ನಮಗೆ ಕೊಟ್ಟಿರುವಂಥ ಹಕ್ಕಿಗೆ ಸಂಪೂರ್ಣವಾಗಿ ಇದು ವಿರುದ್ಧ ದಿಕ್ಕಿನಲ್ಲಿರುವಂಥ ಒಂದು ಬಿಲ್ಲು. ಯಾವ ಕಾರಣಕ್ಕೂ ಇದಾಗಕ್ಕೆ ಬಿಡಲ್ಲ ಅಂತ ಕೋರ್ಟ್ಗೆ ಹೋಗೋದಕ್ಕೆ ಸರ್ವ ತಯಾರಿಗಳಾಗಿವೆ. ಅತಿ ದೊಡ್ಡ ಸೆಟ್ ಬ್ಯಾಕ್ ಆದಿದೆಯಾ? ಯಾಕಂದರೆ ಹೈಕೋರ್ಟಲ್ಲಿ ನಮ್ಗೆ ನೆನಪಿದೆ, ಈ ಚಿತ್ತಾಪುರ, ಕಲಬುರ್ಗಿ ಆ ಸೈಡೆಲ್ಲ ಪಥಸಂಚಲನಕ್ಕೆ ಪರ್ಮಿಷನ್ನೇ ಸಿಗದೆ RSSಗೆ. ಭೀಮಾರ್ಮಿ ಅವ್ರು ಕೇಳ್ತಾರೆ, ಇನ್ನೊಬ್ರು ಕೇಳ್ತಾರೆ, ಒಂದೇ ದಿನ ಇವ್ರು ಕೇಳಿದಾಗಲೇ ಅವರು ಕೇಳ್ತಾರೆ, ಗಲಾಟೆ ಆಗುತ್ತೆ, ಗಲಭೆ ಆಗುತ್ತೆ ಅನ್ನೋ ಕಾರಣವನ್ನು ಕೊಟ್ಟು ಕೋಲ್ ತಿರುಗಿಸ್ತಾರೆ. ಅದು ಇದು ಕಾರಣಗಳೆಲ್ಲ ಬಂದು ಅಲ್ಲಿ ಪರ್ಮಿಷನ್ ಕೊಡ್ತಾ ಇರಲಿಲ್ಲ, ಡಿಲೇ ಮಾಡಿ ಮುಂದೂಡ್ತಾ ಇದ್ರು, ಕೋರ್ಟ್ಗೆ ಹೋಗಿರ್ತಾರೆ. ಪಬ್ಲಿಕ್ ಪ್ಲೇಸು ಯಾರಪ್ಪನ ಮನೆಯೂ ಆಸ್ತಿನೂ ಅಲ್ಲ, ಪಬ್ಲಿಕ್ ಪ್ಲೇಸ್ ಇರೋದೇ ಸಾರ್ವಜನಿಕವಾಗಿ ಬಳಸ್ಕೊಳ್ಳೋದಕ್ಕೆ ಅನ್ನೋದನ್ನು ಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಿ ಸರ್ಕಾರದ ಈ ಆದೇಶವನ್ನು ಸ್ಟೇ ಮಾಡಿರುತ್ತೆ. ಸೊ ಸರ್ಕಾರಕ್ಕೆ ಬಿಗ್ ಸೆಟ್ ಬ್ಯಾಕ್ ಆಗಿರುತ್ತೆ. RSSು ಗೆದ್ದಿರುತ್ತೆ ಈ ಬೆಳವಣಿಗೆಯಲ್ಲಿ. ಬಟ್ ಈಗ ಅದನ್ನು ಕಾಯ್ದೆ ಮಾಡ್ತೀವಿ ಅಂತ ಹೊರಟಿದ್ದಾರೆ, ಶಾಸಕಾಂಗದ ಮೂಲಕ ಕಟ್ ಹಾಕ್ತೀವಿ ಅಂತ ಹೊರಟಿದ್ದಾರೆ. ಆದರೆ ಅದಕ್ಕೂ ಅವಕಾಶ ಖಂಡಿತ ಇಲ್ಲ. ಲೀಗಲಿ ಇದು ಬಿದ್ದು ಹೋಗುತ್ತೆ. ಯಾವ ಕಾರಣಕ್ಕೂ ಅಸಾಧ್ಯ ಇಂಥದ್ದೊಂದು ಬಿಲ್ ಪಾಸ್ ಮಾಡೋದಕ್ಕೆ ಅಂತ ಈಗ ಕೋರ್ಟ್ಗೆ ಮೂವ್ ಆಗೋಕ್ಕೆ ತಯಾರಿಯಾಗಿದೆ. ಏನು ಹೇಳುತ್ತೆ ಹಾಗಾದರೆ? ಆರ್ಟಿಕಲ್ 19(1)A 19(1)B ಆಫ್ ಕಾನ್ಸ್ಟಿಟ್ಯೂಷನ್ ಯಾವ್ಯಾವ ರೈಟ್ಸು? ಫಂಡಮೆಂಟಲ್ ರೈಟ್ಸ್ ಟು ಫ್ರೀಡಮ್ ಆಫ್ ಸ್ಪೀಚ್, ವಾಕ್ ಸ್ವಾತಂತ್ರ್ಯ, ಮತ್ತು ಎಕ್ಸ್ಪ್ರೆಷನ್, ಪೀಸ್ಫುಲ್ ಅಸೆಂಬ್ಲಿ, ಶಾಂತಿಯುತವಾಗಿ ಒಂದು ಕಡೆ ಸೇರೋದು. ಇದೆಲ್ಲ ನಮಗೆ ಸಂವಿಧಾನ ಕೊಟ್ಟಿರುವ ಹಕ್ಕು, ಸ್ವಾತಂತ್ರ್ಯ. ಇದನ್ನು ಕಿತ್ತುಕೊಳ್ಳೋದಕ್ಕೆ ಹೊರಟಿದ್ದೆ ಸರ್ಕಾರ, ಪ್ರಿಯಾಂಕ್ ಖರ್ಗೆ ಅವರು ಅಂತ ಈಗ ಆಕ್ರೋಶ ಸಿಡಿದಿದ್ದು ಕಾನೂನು ಹೋರಾಟವನ್ನು ಮಾಡೋಕ್ಕೆ ಮುಂದಾಗ್ತಿದ್ದಾರೆ.
ಲೀಗಲ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಿದ್ದಾರೆ ಹಾಗಾದರೆ, ಲೀಗಲ್ ಒಪಿನಿಯನ್ ಇದರ ಬಗ್ಗೆ ಬರ್ತಿರೋದು. ಇದಕ್ಕೊಂದು ಈ ಪೇಪರ್ ಪ್ರಿಂಟ್ ಆಗಿರುತ್ತಲ್ಲ, ನಯಾ ಪೈಸೆ ಕಿಮ್ಮತ್ತಿಲ್ಲ ಅದಕ್ಕೆ. ಆರ್ಟಿಕಲ್ 19 ವೈಲೇಟ್ ಮಾಡುವ ಮತ್ತು ಮೂಲಭೂತ ಹಕ್ಕನ್ನು ಕಿತ್ತುಕೊಳ್ಳುವಂತಹ ಈ ರೀತಿಯ ಕಾಯ್ದೆ ತರೋದಕ್ಕೆ ಖಂಡಿತವಾಗಿಯೂ ಅವಕಾಶ ಇಲ್ಲ, ಅದು ಸಾಧ್ಯವಾಗೋದು ಇಲ್ಲ. ನೋಡ್ತಾ ಇರಿ ಏನಾಗುತ್ತೆ ಅಂತ. ಇದು ಕವಡೆ ಕಾಸಿನ ಕಿಮ್ಮತ್ತಿಲ್ಲದ ಮತ್ತೊಂದು ಸ್ಟೆಪ್ಪು. ಅವತ್ತು ಪತ್ರ ಬರೆದಿದ್ದು ಒಂದು ಸ್ಟೆಪ್ಪು, ಇದು ಇನ್ನೊಂದು ಸ್ಟೆಪ್ಪು ಅಂತ ಲೀಗಲ್ ಎಕ್ಸ್ಪರ್ಟ್ಸ್ ಒಪಿನಿಯನ್ ಬರ್ತಿದೆ. ಸೊ RSSಗೆ ಏನು ಮಾಡಿದೆ ಅಂತೀರಾ, ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದರು ಮೊನ್ನೆ. ಎಲ್ಲ ಟಿ ವಿ ಮುಂದೆ ಹೇಳಿಬಿಟ್ರೆ ಹೇಗೆ, ಅವರು ಗೆಸ್ ಮಾಡಲಿ ಸ್ವಲ್ಪ. ಕಾನೂನು ಚೌಕಟ್ಟು ಒಳಗಡೆ ತರ್ತೀನಿ RSSನ್ನು, ನಾನೂ ಕಾನೂನು ಚೌಕಟ್ಟಲ್ಲಿ ಇರ್ತೀನಿ, ಅವರು ಇರಬೇಕು ಅಂತ ಓಪನ್ ಚಾಲೆಂಜ್ ಹಾಕಿದರು, ಸರ್ಪ್ರೈಸ್ ಅಂತ. ಈಗ ಆ ಸರ್ಪ್ರೈಸ್ ಓಪನ್ ಆಗಿದೆ, ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿದೆ. ಬಟ್ ಇದು ಸಂವಿಧಾನಕ್ಕೆ ವಿರುದ್ಧ ಅಂತ ಕೋರ್ಟ್ ಮೊರೆ ಹೋಗೋದಕ್ಕೀಗ ಸರ್ವ ತಯಾರಿಗಳನ್ನು ಮಾಡಿಕೊಂಡಿದ್ದು. ಹೈಕೋರ್ಟ್ ಹೇಳಿರೋದು ಅದನ್ನೇ, ಸಾರ್ವಜನಿಕ ಸ್ಥಳಗಳಂತ ಯಾಕಿರುತ್ತೆ, ಪಬ್ಲಿಕ್ ರೋಡು, ಪಬ್ಲಿಕ್ ಗ್ರೌಂಡು, ಪಬ್ಲಿಕ್ ಪ್ಲೇಸಸ್ಸು ಇರೋದೇ ಸಾರ್ವಜನಿಕರ ಬಳಕೆ, ಶಾಂತಿಯುತವಾಗಿ ಏನು ಮಾಡ್ತಾರೋ ಅದಕ್ಕೆ. ಈಗ ಈ ಕಾಯ್ದೆ ತಂದುಬಿಟ್ರೆ ಏನಾಗುತ್ತೆ, ನಾಳೆ ಏನೋ ಒಂದು ರೀಸನ್ ಹೇಳಿ, ಓಕೆ ಪರ್ಮಿಷನ್ಗೆ ಒಂದು ಲೆಟರ್ ಕೊಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಏನಾಗಬಹುದು ನಾಳೆ ಏನೋ ಒಂದು ರೀಸನ್ ಹೇಳಿ, ಇಲ್ಲ ಇವತ್ತು ಏನೋ ಗುಪ್ತಚರ ಮಾಹಿತಿ ಪ್ರಕಾರ ಇಲ್ಲೇನೋ ಗಲಾಟೆ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಬಂದಿದೆ, ಅದಕ್ಕೆ ನಾವು ಕೊಡಲ್ಲ ಅಂತ ಹೇಳ್ಬೋದು. ಇಲ್ಲ ಇನ್ನೂ ತುಂಬ ಸಂಘಟನೆಗಳು RSS ಕೇಳಿದ ದಿನಾನೇ ಕೇಳಿದ್ದಾರೆ, ಎಲ್ಲರಿಗೂ ಒಟ್ಟಿಗೆ ಕೊಡೋಕ್ಕಾಗಲ್ಲ, ನೀವು ಬೇರೆ ದಿನ ಇಟ್ಕೊಳ್ಳಿ, ಈ ರೀತಿಯೆಲ್ಲ ಆಯ್ತಲ್ಲ ಕಳೆದ ವರ್ಷ ಎಲ್ಲ. ಅಂದರೆ ಬೇಕು ಅಂತ RSS ಬಂದು ಬೇಡ್ಕೊಳ್ಬೇಕು, ಗೋಗರಿಬೇಕು, ಪರ್ಮಿಷನ್ಗೋಸ್ಕರ ಅವರು ಅಂಗಲಾಚಬೇಕು, ಈ ರೀತಿ ತನ್ನ ಈಗೋ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅನ್ನೋದು ಆರೋಪ ಕೇಳಿ ಬರ್ತಿರೋದು. ಇಂಥದ್ದೊಂದು ಹಾದಿಯನ್ನು ಹಿಡಿಯೋದು ಬೇಕಿತ್ತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ? ಕಾದಿದೆ, ಬಹಳ ದೊಡ್ಡ ಮುಖಭಂಗ ಕಾದಿದೆ ಅಂತಿದ್ದಾರೆ ಕೇಸರಿ ಪಾಳ್ಯದವರು. ನೋಡಬೇಕು ಕಾನೂನು ಹೋರಾಟ ಹೆಂಗಿರುತ್ತೆ ಅಂತ. ಒಂದು ಕಡೆ ರಾಹುಲ್ ಗಾಂಧಿಯವರು ನಿನ್ನೆ ಅಷ್ಟೇ ಮೋದಿ ಅವ್ರು ನಾಣಕಿಸ್ತಾ ಆಡ್ಕೊಳ್ತಾ ಏನಂತ ಹೇಳಿದ್ದಾರೆ, ಈ ದೇಶ ಪ್ರೀತಿಯಿಂದ, ಪ್ರೇಮದಿಂದ, ವಿಶ್ವಾಸದಿಂದ ನಡೀತಿರೋ ದೇಶ, ಈ ದೇಶ ಮೊಹಬತ್ ಇರುವಂಥ ದೇಶ, ಪ್ರೀತಿ. ಇಲ್ಲಿ ನಫರತ್, ದ್ವೇಷಕ್ಕೆಲ್ಲ ಅವಕಾಶ ಇಲ್ಲವೇ ಇಲ್ಲ, ನಾವು ಅದೇ ಪ್ರೀತಿಯಿಂದ ದೇಶ ಗೆಲ್ತೀವಿ ಅಂತೆಲ್ಲ ಸ್ಪೀಚ್ ಕೊಡ್ತಾರೆ. ಆದರೆ ಇಂತಹ ಬೆಳವಣಿಗೆ ರಾಹುಲ್ ಗಾಂಧಿಯವರ ಮಾತಿಗೂ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದಕ್ಕೂ ತದ್ವಿರುದ್ಧ ಕಾಣಿಸ್ತಾ ಇದೆ. हमारी देश की संस्कृति, हमारे देश के कल्चर की लड़ाई लड़ रहे हैं. हमारा देश नफरत का नहीं है, मोहब्बत का है, प्यार का है, भाईचारे का है, अहिंसा का है. ये हम प्रूव करके दिखा देंगे सबको. ಪಬ್ಲಿಕ್ ಪ್ಲೇಸ್ಗಳಿಗೆ ಬೇಲಿ ಹಾಕ್ತಾರೆ ಇವರು ಅಂದರೆ, ಕಾನೂನು ತಂದು ಕಾಯ್ದೆ ತಂದು. ಅದು ಪ್ರೀತಿ, ಅದು ಈ ಭಾರತ್ ಜೋಡೋ ಮಾಡುವಾಗಲೂ ಇದೇ ಮೊಹಬ್ಬತ್ ಕಿ ದುಕಾನ್ ಅಂದ್ಕೊಂಡು ಮಾತನಾಡ್ತಿದ್ರು ರಾಹುಲ್ ಗಾಂಧಿಯವರು. ಆಮೇಲೆ ಸುಮಾರು ರಾಜ್ಯಗಳಲ್ಲಿ ಅವರು ಆಡಳಿತ ಇರುವಲ್ಲೇ ಏನು ನಡೀತು ಅನ್ನೋದೆಲ್ಲ ಕಾಂಗ್ರೆಸ್ಗೆ ಕನ್ನಡಿ ತೋರಿಸ್ತು. ಬಟ್ ಈಗ ಕರ್ನಾಟಕ ಸರ್ಕಾರ ಇಟ್ಟಿರುವಂಥ ಸ್ಟೆಪ್ಪು ತುಂಬ ಎಕ್ಸ್ಟ್ರೀಮ್ ಆಗಲಿಲ್ವಾ ಅನ್ನುವಂಥ ಆಕ್ರೋಶ ಸಿಡಿತಾ ಇದ್ದು. ಪಬ್ಲಿಕ್ ಪ್ಲೇಸ್ ಮೇಲೆ ಜನರಿಗಿರುವಂಥ 10 ಜನ ಒಂದು ಕಡೆ ಸೇರ್ತಾರಪ್ಪ, ಅದಕ್ಕೆ ನಮ್ಮ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಒಂದು ಸಂಘ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಇಲ್ಲ, ಹಾಗೆ ಅದು ಕಾರ್ಯನಿರ್ವಹಿಸಬಹುದು ಅನ್ನೋದಕ್ಕೆ ಹೇಗೆ ಅವಕಾಶ ಇದೆಯೋ ಅದೇ ರೀತಿ 10 ಜನ ಅಥವಾ ಹೆಚ್ಚು ಜನ ಒಂದು ಕಡೆ ಸೇರೋದಕ್ಕೂ ಅವಕಾಶ ಇದೆ ಶಾಂತಿಯುತವಾಗಿ. ಹಾಗಾಗಿ ಆ ಹಕ್ಕನ್ನು ಅದು ಹೆಂಗೆ ಕಿತ್ತುಕೊಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ಅಥವಾ DK ಶಿವಕುಮಾರ್ ಅವರು ಅಥವಾ ಕರ್ನಾಟಕ ಸರ್ಕಾರದವರು ಅನ್ನುವಂಥ ಹೋರಾಟ ಈಗ ಶುರು ಆಗ್ತಾ ಇತ್ತು. ಸುಪ್ರೀಂ ಕೋರ್ಟ್ ಆದೇಶವೂ ಈಗ ಇಲ್ಲಿ ಗಮನ ಸೆಳೀತಿರೋದು. ಏನು ರೂಲಿಂಗ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ನೋಡಿ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಫಾರ್ ಆನ್ ಅಸೋಸಿಯೇಷನ್ ಆಫ್ ಪೀಪಲ್ ಟು ಬಿ ರಿಜಿಸ್ಟರ್ಡ್ ಅನ್ನೋದು ಒಂದು. ಹಾಗೆ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಪ್ಲೇಸಲ್ಲಿ ಜನ ಶಾಂತಿಯುತವಾಗಿ ಸೇರೋದಕ್ಕೆ ಪರ್ಮಿಷನ್ ಬೇಕು ಸರ್ಕಾರದ ಈ ರೀತಿಯ ಕಾಯ್ದೆಗಳು ಅನ್ನೋದನ್ನು ಯಾವ ರೂಲಿಂಗ್ ಅಥವಾ ಯಾವುದೇ ಆದೇಶ ಎಂಟರ್ಟೈನ್ ಮಾಡಿಲ್ಲ ಇದುವರೆಗೂ. ಇನ್ಫ್ಯಾಕ್ಟ್ ಕೋರ್ಟ್ಗಳು ಶಾಕ್ ಕೊಟ್ಟಿವೆ ಇಂಥ ನಡೆ ಅನುಸರಿಸುವಂಥ ಆಡಳಿತ ಪಕ್ಷಗಳಿಗೆ. ಸೊ ತಾನು ಏನಾದರೂ ಒಂದು ಮಾಡಬೇಕು ಅಂತ ಹೊರಟಿರೋ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಭಾರಿ ಹಿನ್ನಡೆ ಕಾದಿದೆ ಅಂತ ಹೇಳ್ತಾ ಇರೋದು. ಇದರ ವಿರುದ್ಧ ಈಗ ಬಿಗ್ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದೆ ಕಮಲ ಪಾಳೆಯ ಮತ್ತು ಕೇಸರಿ ಪಾಳೆಯ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.